ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21 ನಮ್ಮ ವಿಶ್ವಸಂಸ್ಥೆಯವರು ಇದನ್ನು ಘೋಷಿಸಿದರು. ಇದು ಒಂದು ಯೋಗ ಅಂದರೆ ಒಂದು ಸೈನ್ಸ್ ಅಂತ ಹೇಳ್ತೀನಿ. ಯೋಗ ಅಂದರೆ ಒಂದು ಶಕ್ತಿ. ಈ ಯೋಗ ಮಹರ್ಷಿ ಪತಂಜಲಿಯವರು ನಮಗೆ ಒಂದು ಇನ್ವೆಂಟ್ ಮಾಡಿದಂಥ ಒಂದು ಇದು ನಾನು ಸ್ಪೋರ್ಟ್ ಅಂತ ಕರೆಯೋದಿಲ್ಲ, ಕ್ರೀಡೆ ಅಂತ ಕರೆಯೋದಿಲ್ಲ, ಇದನ್ನು ಒಂದು ಶಕ್ತಿ ಅಂತ ಕರಿತೀನಿ. ಇದು ನಮ್ಮ ಭಾರತದ ಅಂದರೆ ಪೂರ್ವಿಕರು ಪುರಾತನ ಕಾಲದಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಇದು ವಿಶ್ವಕ್ಕೆ ಯೋಗ ಒಂದು ಕೊಡುಗೆ. ಇದು ಇಟ್ ಟ್ರಾನ್ಸೆಂಡ್ಸ್ ಆಲ್ ದ ಬ್ಯಾರಿಯರ್ಸ್ ಆಫ್ ಕಾಸ್ಟ್, ಕ್ರೀಡ್ ಆ್ಯಂಡ್ ರಿಲಿಜನ್ ಅಂತ ನಾನು ಹೇಳ್ತೀನಿ. ಇದು ಎಲ್ಲಕ್ಕೂ ಮೀರಿದ್ದು. ಇದರಿಂದ ಜನಕ್ಕೆ ಇವತ್ತು ಏನು ಅಂದರೆ ಪ್ರಪಂಚದಲ್ಲಿ ಎಲ್ಲ ಅನುಭವಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಆಂಗ್ಸೈಟಿ, ಸ್ಟ್ರೆಸ್ಸು, ಸ್ಟ್ರೈನು. ಈ ಒಂದು ವಿಚಾರದಲ್ಲಿ ಯೋಗ ಅದ್ಭುತವಾದ ಒಂದು ಮೆಡಿಸಿನ್ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಮಾನಸಿಕ ದೃಢತೆ, ದೈಹಿಕ ದೃಢತೆ ಈ ವಿಚಾರದಲ್ಲಿ ಯೋಗ ಭಾಳಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತು ಅದರಿಂದನೇ ಇದು ವಿಶ್ವದ ಎಲ್ಲ ಕಡೆ ಇವತ್ತು ನೀವು ನೋಡಿ ಯಾವುದೇ ದೇಶಕ್ಕೆ ಹೋಗಿ ಅವ್ರಿಗೆ ಯೋಗ ಗೊತ್ತಿಲ್ಲದೆ ಇರೋಲ್ಲ, ಯೋಗ ಟೀಚರ್ಸ್ ಭಾರತದಿಂದ ಕರೆಸ್ಕೊಂಡು ಯೋಗ ಕಲಿತಾ ಇರ್ತಕ್ಕಂಥದ್ದು. ನಮ್ಮ ಭಾರತಕ್ಕಿಂತ ಬೇರೆ ಕಡೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ ಯೋಗ ಇವತ್ತು. ನಾವೆಲ್ಲ ಇಲ್ಲಿ ಅದಕ್ಕೆ ಆ ಒಂದು ದೃಷ್ಟಿಯಿಂದ ನಾವು ಇಂದಿರಾನಗರ ಕ್ಲಬ್ನಲ್ಲಿ ಈ ಒಂದು ಹಸಿರು ವಾತಾವರಣದಲ್ಲಿ, ಪ್ರಕೃತಿಯ ಸೌಂದರ್ಯದಲ್ಲಿ ನಾವು ವಿಶ್ವ ಯೋಗ ದಿನಾಚರಣೆ ಮಾಡಬೇಕು ಅಂತ ಹಮ್ಮಿಕೊಂಡ್ವಿ. ಅತಿಯೋಗ ಫೌಂಡೇಶನ್ ಅವರು ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ. ಭಾಳಷ್ಟು ಜನ ಬಂದಿದ್ದರು. ಅದೇ ಆರಾಧನಾ ಅವ್ರು ಹೇಳ್ದಂಗೆ ಎಲ್ರಿಗೂ ಮನಸ್ಸಿಗೆ ಒಂದು ಸಂತೋಷ, ಉಲ್ಲಾಸ ಮತ್ತು ನೆಮ್ಮದಿ ತಕ್ಕಂಥ ಒಂದು ಯೋಗ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.